ಬಹಳಷ್ಟು ನಿರೀಕ್ಷೆ ಇತ್ತು ಯಜುವೇಂದ್ರ ಚಾಹಲ್ ಅವರ ಮೇಲೆ. ಯಜುವೇಂದ್ರ ಚಾಹಲ್ ಯಾರು ಪಾಲಾಗ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಯಜುವೇಂದ್ರ ಚಾಹಲ್ ಅವರು ಬರೋಬ್ಬರಿ 18 ಕೋಟಿ ರೂಪಾಯಿ ಮೊತ್ತಕ್ಕೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಯಜುವೇಂದ್ರ ಚಾಹಲ್ ಅದ್ಭುತವಾದಂಥ ಸ್ಪಿನ್ನರ್, ಹಾಗಾಗಿ ಅವರನ್ನು ಎಲ್ಲೋ ಒಂದು ಕಡೆ RCB ಈ ಬಾರಿ ತೆಗೆದುಕೊಳ್ಳಬಹುದು ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ RCB ಅವರಿಗೆ ಬಿಡ್ ಕೂಡ ಮಾಡಲಿಲ್ಲ. ಇದು ನಿಜಕ್ಕೂ RCB ಫ್ಯಾನ್ಸ್ಗೆ ಭಾಳ ಹರ್ಟ್ ಆಗಿರುತ್ತೆ. ಮತ್ತು ಏನು ಈ ನಮ್ಮ RCB ತಂಡ ಇದೆಯಲ್ಲ, ಯಾಕೋ RCB ಫ್ಯಾನ್ಸ್ ಹೇಳ್ದಂಗೆ ಕೇಳ್ತಾ ಇಲ್ಲ ಈ ಬಾರಿಯೂ ಕೂಡ. ಯಜುವೇಂದ್ರ ಚಾಹಲ್ ಅವರು ಬೇಕು ಅಂತ ಹೇಳಿ RCB ಫ್ಯಾನ್ಸ್ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಏನೋ ಬಹಳಷ್ಟು ನಿರೀಕ್ಷೆ ಇತ್ತು ಯಜುವೇಂದ್ರ ಚಾಹಲ್ ಅವರ ಮೇಲೆ. ಯಜುವೇಂದ್ರ ಚಾಹಲ್ ಯಾರು ಪಾಲಾಗ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಯಜುವೇಂದ್ರ ಚಾಹಲ್ ಅವರು ಬರೋಬ್ಬರಿ 18 ಕೋಟಿ ರೂಪಾಯಿ ಮೊತ್ತಕ್ಕೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಯಜುವೇಂದ್ರ ಚಾಹಲ್ ಅದ್ಭುತವಾದಂಥ ಸ್ಪಿನ್ನರ್, ಹಾಗಾಗಿ ಅವರನ್ನು ಎಲ್ಲೋ ಒಂದು ಕಡೆ RCB ಈ ಬಾರಿ ತೆಗೆದುಕೊಳ್ಳಬಹುದು ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ RCB ಅವರಿಗೆ ಬಿಡ್ ಕೂಡ ಮಾಡಲಿಲ್ಲ. ಇದು ನಿಜಕ್ಕೂ RCB ಫ್ಯಾನ್ಸ್ಗೆ ಭಾಳ ಹರ್ಟ್ ಆಗಿರುತ್ತೆ. ಮತ್ತು ಏನು ಈ ನಮ್ಮ RCB ತಂಡ ಇದೆಯಲ್ಲ, ಯಾಕೋ RCB ಫ್ಯಾನ್ಸ್ ಹೇಳ್ದಂಗೆ ಕೇಳ್ತಾ ಇಲ್ಲ ಈ ಬಾರಿಯೂ ಕೂಡ. ಯಜುವೇಂದ್ರ ಚಾಹಲ್ ಅವರು ಬೇಕು ಅಂತ ಹೇಳಿ RCB ಫ್ಯಾನ್ಸ್ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು.